ಅವರ ಸರ್ಕಾರದಲ್ಲಿ ಯಾರಪ್ಪ ಕ್ರಿಯಾಶೀಲ ಸಚಿವರು ಅಂದರೆ ಯಾವುದೇ ಅನುಮಾನಗಳಿಲ್ಲದೆ ಸಚಿವ ಸಂತೋಷ್ ಎಸ್ ಲಾಡ್ ಅಂತ ಹೇಳ್ಬಿಡ್ಬೋದು. ತಮ್ಮ ಪಾದರಸದಂತಹ ಚಟುವಟಿಕೆಯಿಂದಲೇ ಜನರಿಗೆ ಚಿರಪರಿಚಿತರು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತಮ್ಮ ಇಲಾಖೆಯಲ್ಲಿ ತಂದಂತಹ ರಚನಾತ್ಮಕ ಬದಲಾವಣೆಗಳು ಕಾರ್ಮಿಕ ಇಲಾಖೆಯಲ್ಲಿ ಮುಂದೊಂದು ದಿನ ಜವಾಬ್ದಾರಿ ಹೊರುವಂಥವರಿಗೆ ಮಾದರಿಯಾಗಿದೆ. ತಮ್ಮ ಆಕ್ಟಿವ್ ಪರ್ಸನಾಲಿಟಿಯಿಂದಾಗಿಯೇ ಇವರು ಸದಾ ಸುದ್ದಿಯಲ್ಲಿರ್ತಾರೆ. ದುಡಿಯುವ ವರ್ಗದ ಬಗೆಗಿನ ಅವರ ಕನಸು ಮತ್ತು ಕಲ್ಪನೆ ಅಗಾಧವಾದದ್ದು. ಹೀಗಾಗಿಯೇ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವ ಕಾರ್ಮಿಕ ಇಲಾಖೆಯ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಒಂದು ಇಲಾಖೆಯನ್ನ ಹೇಗೆ ನಡೆಸಬಹುದು ಅನ್ನೋದಕ್ಕೆ ಸಂತೋಷ್ ಲಾಡ್ ರೋಲ್ ಮಾಡೆಲ್ ಅಂದರೆ ತಪ್ಪಾಗಲಾರದು. ಸರ್ಕಾರ ರಚನೆಯಾಗುವ ಸಮಯದಲ್ಲಿ ಸಚಿವರು ಇಂತಹದ್ದೇ ಖಾತೆ ಬೇಕು ಎಂದು ಕೇಳುವುದು ಕಾಮನ್. ಸಂತೋಷ್ ಲಾಡ್ ಮಾತ್ರ ನನಗೆ ಕಾರ್ಮಿಕ ಇಲಾಖೆಯೇ ಬೇಕು ಅಂತ ಕೇಳೋದಕ್ಕೆ ಒಂದು ಕಾರಣವಿತ್ತು. ಲಾಡ್ ಅವರಿಗೆ ಕಾರ್ಮಿಕ ಕಲ್ಯಾಣದ ಬಗ್ಗೆ ಇದ್ದ ವಿಶೇಷವಾದ ಒಲವು, ಕಾಳಜಿ, ದೂರದೃಷ್ಟಿಕೋನ ಈ ಇಲಾಖೆಯತ್ತ ವಾಲುವಂತೆ ಮಾಡಿತ್ತು. ಶಾಸಕರಾಗಿದ್ದಾಗಿಂದಲೂ ಜನರ ಕಷ್ಟ ಬವಣೆಯನ್ನ ತೀರಾ ಹತ್ತಿರದಿಂದ ನೋಡಿದ್ದ ಅವರು ಇಂತಹದ್ದೊಂದು ಖಾತೆ ಸಿಕ್ಕರೆ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಸಚಿವರಾದ ನಂತರ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದರು. ಕಾರ್ಮಿಕ ಕಲ್ಯಾಣ ಇಲಾಖೆ ಚಾಲೆಂಜಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಈ ರಾಜ್ಯದ ಬಹುದೊಡ್ಡ ವರ್ಗವಾದ ಶ್ರಮಿಕರ ಪರವಾಗಿ ಕೈಗೊಂಡಂತಹ ಯೋಜನೆಗಳು ಒಂದೆರಡುಗಳ, ಅವುಗಳ ಪಟ್ಟಿ ಬಹಳ ದೊಡ್ಡದು. ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗೆ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಯನ್ನು ಜಾರಿಗೆ ತರಬೇಕು ಎಂಬುದರವರೆಗೆ ಅವರು ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇಟ್ಟ ನಂಬಿಕೆ ಮತ್ತು ವಹಿಸಿದ ಜವಾಬ್ದಾರಿಗಳಿಗೆ ಕುಂದು ಬಾರದಂತೆ ಸಮರ್ಥವಾಗಿ ಸಚಿವರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಕಾರ್ಮಿಕ ಸಚಿವರ ಒನ್ ಆ್ಯಂಡ್ ಓನ್ಲಿ ಅಜೆಂಡಾ ಅಂದರೆ ಅದು ಶ್ರಮಜೀವಿಗಳ ಕಲ್ಯಾಣ. ಹೀಗಾಗಿಯೇ ಲಾಡ್ ಅವರು ಇಲಾಖೆಯ ನೇತೃತ್ವ ವಹಿಸಿಕೊಂಡ ಕೂಡಲೇ ಅಮೂಲಾಗ್ರ ಬದಲಾವಣೆ ತರಬೇಕು ಎಂಬ ಆಲೋಚನೆಯನ್ನು ಜಾರಿಗೆ ತರಲು ಮುಂದಾದರು. ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಇಟ್ಟುಕೊಂಡು ಸುಧಾರಣೆಗಳನ್ನು ಒಂದೊಂದಾಗಿ ಜಾರಿ ಮಾಡಲು ಕಾರ್ಯಯೋಜನೆ ಸಿದ್ಧಪಡಿಸಿದರು. ಸಚಿವ ಲಾಡ್ ಅವರು ಜಾರಿಗೆ ತಂದಂತಹ ಪ್ರಮುಖ ಕ್ರಾಂತಿಕಾರಕ ಕಾರ್ಯಕ್ರಮಗಳೆಂದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ, ಕಡ್ಡಾಯ ಉಪಧನ ಜಾರಿ, ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗ ನೀಡಿದ್ದು, ರಾಜ್ಯಾದ್ಯಂತ 100 ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿದ್ದು, ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ, GIS ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ, ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿದ್ದು, ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ, ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ, ಆಶಾದೀಪ ಯೋಜನೆ, ಋತುಚಕ್ರ ರಜೆ ನೀತಿ, ಮಲಂಗೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ, ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ.